Greetings in the name of Jesus Christ our Lord. For our meditation, may I read to you from St. Paul's letter to Romans chapter 12, verse 13. Contribute to the needs of the saints and seek to show hospitality. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನವನ್ನು ಓದುತ್ತೇನೆ. ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ, ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ. ಚಾರಿಟಿ ಈಸ್ ಅ ಟಚ್ ಸ್ಟೋನ್ ಆಫ್ ಕ್ರಿಶ್ಚಿಯಾನಿಟಿ. ಚಾರಿಟಿ ಈಸ್ ಅ ಟಚ್ ಸ್ಟೋನ್ ಆಫ್ ಕ್ರಿಶ್ಚಿಯಾನಿಟಿ. ಪ್ರೀತಿಯ ಕೊಡುಗೆ ಕ್ರೈಸ್ತತ್ವದ ಒಂದು ಮಾನದಂಡ. ಪ್ರೀತಿಯ ಕೊಡುಗೆ ಕ್ರೈಸ್ತತ್ವದ ಒಂದು ಮಾನದಂಡ. As human beings, all of us have goodwill and sympathy for those who are in need. This attitude that we have, all of us as human beings, either results in action or apathy. ಮಾನವರಾದ ನಮ್ಮೆಲ್ಲರಲ್ಲಿ ಒಂದು ಒಳ್ಳೆಯ ಸ್ವಭಾವ ಉಂಟು, ಇಚ್ಛೆ. ಏನದಂದರೆ ಸಹಾನುಭೂತಿ. ತೊಂದರೆ, ಇಕ್ಕಟ್ಟು, ಸಂಕಷ್ಟದಲ್ಲಿರೋರನ್ನು ಕಂಡರೆ ಸಹಾನುಭೂತಿ ನಮ್ಮೆಲ್ಲರಿಗೆ ಉಂಟು. ಈ ಸಹಾನುಭೂತಿ ಎಂಬುದು ನಮ್ಮಲ್ಲಿ ಎರಡರಲ್ಲಿ ಒಂದು ಮಾಡ್ಬೋದು. ಒಂದೇನೆಂದರೆ, ನಾವು ಕ್ರಿಯೆಯಿಂದ, ಕರ್ತವ್ಯದಿಂದ, ಸಹಾನುಭೂತಿಯಿಂದ ಸಹಾಯ ಮಾಡ್ತೇವೆ. ಇನ್ನೊಂದು, ನಮ್ಮಲ್ಲಿ ನಿರಾಸಕ್ತಿ ಉಂಟು ಮಾಡಬಹುದು. ಎಷ್ಟೋ ಜನರು ಕಷ್ಟಪಡ್ತಿದ್ದಾರೆ, ನಾವೇನು ಮಾಡೋಕ್ಕಾಗ್ತದೆ? ನಿರಾಶೆ ಅಥವಾ ಕ್ರಿಯೆ, ನಿರಾಸಕ್ತಿ ಅಥವಾ ಕ್ರಿಯೆ. ಟು ಸಿ ಆರ್ ರೆಕಗ್ನೈಸ್ ಎನಿ ನೀಡ್ ಆ್ಯಂಡ್ ರೆಫ್ಯೂಸ್ ಟು ರೆಸ್ಪಾಂಡ್ ಈಸ್ ನಥಿಂಗ್ ಬಟ್ ಟು ಬಿ ಡಿವಾಯ್ಡ್ ಆಫ್ ಗಾಡ್ಸ್ ಲವ್ ಇನ್ ಅಸ್. ವೆರಿ ಸ್ಟ್ರಾಂಗ್ ಸ್ಟೇಟ್ಮೆಂಟ್. This is according to John 3:17. What does it say? God did not send his son to condemn the world, but to save the world. To see and to be involved is God-like. ಒಂದು ಕೊರತೆಯನ್ನು ಕಂಡು ಅಥವಾ ಒಂದು ಅಗತ್ಯತೆಯನ್ನು ಕೊಂಡು ಎಲ್ಲಿ ಆಗಲಿ ಯಾರಲ್ಲಾಗಲಿ ಕಂಡು ಅದಕ್ಕೆ ಕೈ ಹಾಕದೆ ಬೆನ್ನು ಹಾಕಿದರೆ, ನಾವು ತಿರುಗಿದರೆ, ನಿರಾಕರಿಸಿದರೆ, ನಾವು ಯೋಹಾನ 3:17 ಹೇರಿದಂತೆ ದೇವರ ಪ್ರೀತಿಯ ರಹಿತರಾಗಿದ್ದೇವೆ. ನಮ್ಮಲ್ಲಿ ದೇವರ ಪ್ರೀತಿ ಇಲ್ಲ ಎಂಬುದಾಗಿ ಏನು ಹೇಳ್ತದೆ ಯೋಹಾನ 3:17? ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನನ್ನು ಕಳುಹಿಸಿದನೇ ಹೊರತು ತೀರ್ಪು ಮಾಡಲಿಕ್ಕೆ ಕಳುಹಿಸಲಿಲ್ಲ ಎಂಬುದಾಗಿ. ಫಸ್ಟ್ ಆಫ್ ಆಲ್, ಹಿಯರ್ ಇನ್ ದಿಸ್ ವರ್ಸ್ ಪಾಲ್ ಎನ್ಕರೇಜಸ್ sharing. Contribute to the needs of the saints. Contribute, give, share. That's the first thing that he encourages us. He says there are many people in the community where you live, either it is the church or society, who are suffering, who have needs, who are in pain, suffering. Contribute. Let them also enjoy all the facilities that you are enjoying. That's his exhortation. ಮೊದಲನೇದಾಗಿ ಪೌಲನು ಹಂಚಿಕೆಯ ಬಗ್ಗೆ ಒಂದು ಬೋಧನೆ. ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ. ಸಹಾಯ ಅಂದರೆ ಹಂಚಿಕೊಳ್ಳೋದು, ನಿಮ್ಮಲ್ಲಿರುವಂಥವುಗಳನ್ನು ಇತರರಿಗೆ ನಾವು ಕೊಡುವಂಥದ್ದು. ಇತರರ ಸಮಸ್ಯೆ, ಇತರರ ನೋವು, ಬೇನೆ ಇತ್ಯಾದಿಗಳು ನಮ್ಮವೇ ಎಂದು ನಾವು ನೆನೆಸಿದರೆ ನಾವು ಹಂಚಿಕೊಳ್ಳುವ ಜವಾಬ್ದಾರಿಕೆ ಉಳ್ಳವರಾಗ್ತೇವೆ. ಕಾರಣ, ಇತರರ ಆನಂದ, ಇತರರ ಸವಲತ್ತುಗಳಲ್ಲಿ ನಾವು ಸಹಕರಿಸ್ತೇವಲ್ಲವೇ? ಯಾರಿಗಾದರೂ ಒಂದು ಒಳ್ಳೆಯದಾಯಿತು ಅಂದರೆ ಅವರು ಸಂತೋಷ ಪಡುವಾಗ ನಾವು ಸಹ ಸಂತೋಷ ಪಡ್ತೇವೆ. ಎಲ್ಲ ಅನುಭವಗಳಲ್ಲಿ ನಾವು ಇತರರೊಂದಿಗೆ ಹಂಚಿಕೊಳ್ಳುವುದು ನಮ್ಮ ಕಟ್ಟುಪಾಡು ಎಂಬುದಾಗಿ ಪೌಲನಲ್ಲಿ ಹೇಳ್ತಾ ಇರೋದು. This exhortation involves action.
Paul is saying it's easy for us to associate and participate in the joy of somebody else. Somebody is happy, you would like to be happy with them. But if somebody is suffering, are we willing to associate? This is what Paul is exhorting. Always, this attitude of sharing results in action, not apathy. Yes, there are so many people suffering in this world. We can't help everybody, but help someone. Be involved. That's what Paul is saying. Be involved in their happiness. Similarly, we should learn to involve in their trouble also. ಈ ಒಂದು ಮನೋವೃತ್ತಿ ಅಥವಾ ಮನೋಭಾವ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು ಇದೇ ಒಂದು ಏಕ ಅಭಿಪ್ರಾಯದ ತತ್ವ. ಏಕ ಅಭಿಪ್ರಾಯ ಅಂದರೆ this is the principle of unanimity that we have to have in the church, that we exhibit in the society. Principle of unanimity. ಇದೇ ಏಕ ಅಭಿಪ್ರಾಯದ ವರ್ತನೆ. The other second exhortation is, he says, not only sharing your needs, but be hospitable. Hospitality is the second exhortation he is giving. The first century Christians were traveling to preach the gospel. They always were entertained. They were taken care of by the needs of the new Christians. So hospitality is a very typical Christian character. That's what Paul is talking about. ಪೌಲನ ಎರಡನೇ ಪ್ರೋತ್ಸಾಹ ಈ ಒಂದು ವಚನದಲ್ಲಿ ಅತಿಥಿ ಸತ್ಕಾರ. ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ. ಅಂದರೆ ಸಾಧಾರಣವಾಗಿ ಸ್ವಯಂ ನಮ್ಮಲ್ಲಿ ಇಲ್ಲ, ಅದನ್ನು ನಾವು ಅಭ್ಯಾಸ ಮಾಡಬೇಕು. ಮೊದಲನೇ ಶತಮಾನದಲ್ಲಿ ಅಪೋಸ್ತಲರು ಬಹಳ ಮಟ್ಟಿಗೆ ಅಲ್ಲಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಹೊಸದಾಗಿ ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದಿದವರು ಅಂಥವರಿಗೆ ಸಹಾಯ ಮಾಡ್ತಿದ್ರು, ಮನೆಗಳಲ್ಲಿ ಊಟ ಉಪಚಾರ ಮಾಡ್ತಿದ್ರು, ಅತಿಥಿ ಸತ್ಕಾರ ಮಾಡ್ತಿದ್ರು. ಅದೇ ಪ್ರಕಾರ ಎಲ್ಲ ಕ್ರೈಸ್ತರು ಅತಿಥಿ ಸತ್ಕಾರವನ್ನು ಮಾಡಿರಿ. ಇದೊಂದು ವರದಾನ. ಹಾಸ್ಪಿಟಾಲಿಟಿ ಈಸ್ ಆಲ್ವೇಸ್ ಎ ಬೂನ್ ಟು ದೋಸ್ ಹೂ ರಿಸೀವ್ ಇಟ್. ಇಫ್ ಯು ಎಂಟರ್ಟೈನ್ ಯುವರ್ ಫ್ರೆಂಡ್, ಇಟ್ಸ್ ಎ ಬೂನ್ ಫಾರ್ ದೆಮ್. But it's not only a boon for them, it's a blessing for the one who offers hospitality. Blessing will not come only by receiving what Paul is saying, by giving. You become content, you become happy because you give. You take care of the needs of another person. ಸಹಾಯ ಅಥವಾ ಅತಿಥಿ ಸತ್ಕಾರವನ್ನು ಸ್ವೀಕರಿಸುವವರಿಗೆ ಮಾತ್ರವೇ ಒಂದು ವಿಶೇಷವಾದ ಆಶೀರ್ವಾದ, ವರದಾನ ಅಲ್ಲ. ಬದಲಾಗಿ ಅತಿಥಿ ಸತ್ಕಾರವನ್ನು ತೋರಿಸುವವರಿಗೆ, ಅತಿಥಿ ಸತ್ಕಾರ ಮಾಡುವವರಿಗೆ ಸಹ ಅದೇ ವರದಾನ, ಅದೇ ಸಂತೋಷ, ಸಮಾಧಾನ ದೇವರು ಕೊಡ್ತಾನೆ. ಅದಕ್ಕೆ ಪೌಲನು ಹೇಳ್ತಾನೆ, ಅಭ್ಯಾಸ ಮಾಡಿರಿ. ಪ್ರಾಕ್ಟಿಸ್ ಡಸಂಟ್ ಕಮ್ ನ್ಯಾಚುರಲಿ ಫಾರ್ ಅಸ್. ಹಿ ಸೇಸ್ ಬಿ ಹಾಸ್ಪಿಟಬಲ್. ಯು ಹ್ಯಾವ್ ಟು ಪ್ರಾಕ್ಟಿಸ್ ಹಾಸ್ಪಿಟಾಲಿಟಿ. The sum total of Christians here, what Paul is saying, teaching of Paul is, number one, Christians share with those who are in need. That is the sum total of Christian action. The point is, in the world, we find people want to get. This is a world of getting, not giving. Paul is saying, you get only to give. Don't be in the mode of getting only, but be in the mode of giving. Don't be like the world. ಪೌಲನ ಬೋಧನೆಯ ಸಾರಾಂಶ ಏನೆಂದರೆ, ಇದರ ಮೊತ್ತ, ಎರಡು ಬೋಧನೆಗಳು ಮಾಡ್ತಿದ್ದಾನೆ, ಎರಡು ಉತ್ತೇಜನಗಳನ್ನು ಕೊಟ್ಟಿದ್ದಾನೆ. ಇದರ ಮೊತ್ತವೇನೆಂದರೆ, ಕ್ರೈಸ್ತರು ಕೊರತೆ ಉಳ್ಳವರೊಂದಿಗೆ ಹಂಚಿಕೊಳ್ಳುವಂಥದ್ದು. ಎರಡನೇದಾಗಿ ಅತಿಥಿ ಸತ್ಕಾರ ಮಾಡುವಂಥದ್ದು. ಆದರೆ ಈ ಪ್ರಪಂಚ ಎಂಥ ಪ್ರಪಂಚ ನಾವಿರೋದು? ಕೈ ಹೀಗಿದೆ, ಬೇಡಿ ಪಡ್ಕೊಳ್ಬೇಕು, ನಮಗೆ ಬೇಕು 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 ಅಂತದೆ ಈ ಪ್ರಪಂಚ.
ಕೊಡಬೇಕು ಅನ್ನೋದಿಲ್ಲ. ಆ ಮನೋವೃತ್ತಿ ಇಲ್ಲ ಪ್ರಪಂಚದಲ್ಲಿ. ಪೌಲನೇನು ಹೇಳ್ತಾ ಇರೋದು, ಪ್ರಪಂಚದ ಹಾಗಿರಬೇಡಿ, ಯಾವಾಗಲೂ ನಾವು ಪಡ್ಕೊಳ್ಳಬೇಕಂತ. ಆದರೆ ಕೊಡಬೇಕು, ಹಂಚಿಕೊಳ್ಳಬೇಕು, ಸಹಾಯ ಮಾಡಬೇಕು. ಈ ಪ್ರವೃತ್ತಿ ಇರಬೇಕೆಂಬುದೇ ಪೌಲನ ತತ್ವ. ಇಲ್ಲೊಂದು ವಿರೋಧಾಭಾಸ ಇದೆ. ದೆರ್ ಇಸ್ ಅನ್ ಐರನಿ ಹಿಯರ್ ಬಿಟ್ವೀನ್ ಗೆಟಿಂಗ್ ಆ್ಯಂಡ್ ಗಿವಿಂಗ್. ವಿರೋಧಾಭಾಸ ಯಾವುದು? ಪಡಕೊಳ್ಳುವುದು, ಕೊಡುವುದು. ಎರಡೂ ನಮಗಿರಬೇಕು. ಆದರೆ ಕೊಟ್ಟರೆ ಮಾತ್ರ ನಾವು ಪಡ್ಕೊಳ್ತೇವೆ. ಇಟ್ಸ್ ಓನ್ಲಿ ಬೈ ಗಿವಿಂಗ್ ವಿ ರಿಸೀವ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಬಿ ಕಾಷಿಯಸ್ ಅಬೌಟ್ ಹೌ ವಿ ಲಿವ್. Some people in the church, unfortunately, are also bent on getting. Just like the world. The world is bent on getting. In the church are also some people are bent on getting. Getting what? One thing or another. Getting a job, getting a position, getting an education, getting a status, to be elected to some place. Some people want to get even within the church. Because when you have all these, you have security. They don't remember our security is in Jesus. ಸಭೆಗಳಲ್ಲಿಯೂ ಸಹ ಕೆಲವರು ಪಡ್ಕೊಳ್ಬೇಕು, ಬೇಕು ಅನ್ನೋರು. ಏನು ಬೇಕು? ನಮಗೆ ವಿದ್ಯಾಭ್ಯಾಸ ಬೇಕು, ನಮಗೊಂದು ಕೆಲಸ ಬೇಕು, ನಮಗೊಂದು ಆಸ್ತಿ ಬೇಕು, ನಮಗೊಂದು ಹುದ್ದೆ ಬೇಕು, ನಮಗೊಂದು ಸ್ಥಾನಮಾನ ಬೇಕು. ಯಾವಾಗಲೂ ಬೇಕು ಅನ್ನೋ. ಯಾಕೆ? ಇವುಗಳಲ್ಲೇ ಭದ್ರತೆ ನಮಗುಂಟು. ಇವೆಲ್ಲ ಇದ್ದರೆ ನಾವು ಭದ್ರತೆಯುಳ್ಳವರಾಗಿರ್ತೇವೆ ಎಂಬುದಾಗಿ. ಕ್ರೈಸ್ತರು ಇವೆಲ್ಲವುಗಳಿಗೋಸ್ಕರ ಹೋರಾಟ ಮಾಡಬಹುದೇ? ಆಲೋಚನೆ ಮಾಡಿರಿ. There's nothing wrong in education, getting a good job, getting a position, to be in a place where is of honor. Nothing wrong with all these things. But to strive for that, bent upon getting these things, that's not Christian spirit. That's what Paul is saying here. ಈಗ ನಾವು ಮಾತನಾಡಿದರ ವಿಚಾರಗಳು ಯಾವುದರಲ್ಲಿಯೂ ತಪ್ಪೇನಿಲ್ಲ. ವಿದ್ಯಾಭ್ಯಾಸ, ಹುದ್ದೆ, ಸ್ಥಾನ, ಮಾನ ಪಡ್ಕೊಳ್ಳುವುದು ಇದೇನು ತಪ್ಪಿಲ್ಲ. ಆದರೆ ಇವುಗಳೇ ನಮಗೆ ಬೇಕೆಂಬುದಾಗಿ ನಾವು ಅವುಗಳ ಹಿಂದೆ ಯಾವಾಗಲೂ ಸತತ ಕಷ್ಟಪಡಬಾರದು. ಇದು ಕ್ರೈಸ್ತ ಮನೋವೃತ್ತಿ ಅಲ್ಲ ಎಂಬುದಾಗಿ. ದೇರ್ ಇಸ್ ಎ ಸೇಯಿಂಗ್, ವಾಟ್ ಯು ಗಿವ್ ಯು ಸೇವ್. ವಾಟ್ ಯು ಗಿವ್ ಈಸ್ ಯುವರ್ಸ್, ಯು ಸೇವ್ ಇಟ್. ವಾಟ್ ಯು ಹೋಲ್ಡ್ ಆನ್ ಯು ಲೂಸ್. ಒಂದು ಗಾದೆ ಇದೆ, ಅದೇನು? ಕೊಟ್ಟದ್ದು ತನಗೆ, ಇಟ್ಟದ್ದು ಪರರಂಗೆ. ನಾವು ಕೊಟ್ಟಿದ್ದು ನಮಗೆ, ನಾವೇನಿಸ್ತೇವೆ ಕೊಟ್ಟರೆ ಹೋಗ್ತದಲ್ಲ. ಕೊಟ್ಟದ್ದು ತನಗೆ, ಇಟ್ಟದ್ದು ನಾವು ಇಟ್ಕೊಂಡಿದ್ದು ಪರರಂಗೆ. ಅದೇ ನಾವು ಕಳ್ಕೊಳ್ಳುವಂಥದ್ದು. Let us ask one question. Why and how should a Christian be hospitable? Why should a Christian give to those who are in need according to verse 13? How should we give? Some people give sparingly, others give liberally. ನಾವು ಯಾಕೆ ಕೊಡಬೇಕು, ಹೇಗೆ ಕೊಡಬೇಕು? ಪೌಲನು ಹೇಳ್ತಾ ಇದ್ದಾನೆ, ದೇವಜನರಿಗೆ ಕೊರತೆ ಇದ್ದರೆ ಕೊಡಿರಿ ಎಂಬುದಾಗಿ ಹೇಳ್ತಾನೆ. ಹೇಗೆ ಕೊಡಬೇಕು, ಯಾಕೆ ಕೊಡಬೇಕು, ಹೇಗೆ ಕೊಡಬೇಕಂದ್ರೆ ಕೆಲವರು ಸ್ವಲ್ಪ ಕೊಡ್ತಾರೆ, ಇನ್ನು ಕೆಲವರು ಧಾರಾಳವಾಗಿ ಕೊಡ್ತಾರೆ. ಏಕೆ ಮತ್ತು ಹೇಗೆ? ಕೆಲವರು ಬಿಗಿ ಹಿಡಿತದಿಂದ, ಮತ್ತು ಕೆಲವರು ಧಾರಾಳವಾಗಿ ಉದಾರತೆಯಿಂದ. Those who give liberally have learnt a principle that Jesus Christ has taught them, and that is, during his public life, what did Jesus take? He didn't take anything. He gave away everything. But he had nothing to lack. That is the principle of liberality. ಸಾಮರ್ಥ್ಯ ಮೀರಿ ಕೊಡುವುದಂದರೇನು, ಹಿಡಿತದಿಂದ ಕೊಡುವುದಕ್ಕೆ ವ್ಯತ್ಯಾಸ ಏನೆಂದರೆ, ಯೇಸು ಕ್ರಿಸ್ತನ ಈ ಲೋಕದಲ್ಲಿರುವಾಗ ಎಲ್ಲವನ್ನು ಕೊಟ್ಟ ಆತ. ತನಗೆ ಉಳಿಸಿಕೊಳ್ಳಲಿಲ್ಲ. ಆದಾಗ್ಯೂ ಆತನಿಗೇನು ಕಡಿಮೆ ಇರಲಿಲ್ಲ. ಇದರ ತತ್ವ.
ಎಲ್ಲವನ್ನು ಕೊಟ್ಟ ನಂತರವೂ ಆತನಿಗೆ ಸಕಲವೂ ಇತ್ತು. ಆಫ್ಟರ್ ಹಿ ಗೇವ್ ಎವ್ರಿಥಿಂಗ್, he didn't lose anything, he had everything. What we keep, what we never share, we lose that. If we keep it ourselves, we lose. What we give is what we gain. ನಾವು ಕೊಟ್ಟರೆ ಅದು ನಮಗೆ ಉಳಿತಾಯ, ಉಳಿಸಿಕೊಂಡದ್ದು ನಾವು ಕಳ್ಕೊಳ್ತೇವೆ ಎಂಬುದಾಗಿ. Conclusion. A Christian home can never be a happy home if it is a selfish place. A Christian home can never be happy being selfish. A Christian home is a home of faith, sharing, and being hospitable. That is open-handed, open-hearted, and a family which gives. ಕ್ರೈಸ್ತ ಬಾಳು ಮುಕ್ತಾಯದಲ್ಲಿ ನಮ್ಮ ಕುಟುಂಬಗಳಲ್ಲಿ ಸ್ವಾರ್ಥತೆ ಇದ್ದರೆ ಅಲ್ಲಿ ಸಂತೋಷವಿಲ್ಲ. ಕಾರಣ ಕ್ರೈಸ್ತತ್ವ, ಕ್ರಿಸ್ತನನ್ನು ಹಿಂಬಾಲಿಸುವ ಒಂದು ನಂಬಿಕೆಯ ಒಂದು ದಾರಿ. ಆ ನಂಬಿಕೆ ಎಂಥದ್ದು? ತೆರೆದ ಕೈಯುಳ್ಳ ನಂಬಿಕೆ, ತೆರೆದ ಹೃದಯವುಳ್ಳ ನಂಬಿಕೆ, ತೆರೆದ ಬಾಗಿಲುಳ್ಳ ನಂಬಿಕೆ. ನಿಮ್ಮ ಕುಟುಂಬ, ನನ್ನ ಕುಟುಂಬ ಹೇಗಿದೆ? ಆಲೋಚನೆ ಮಾಡೋಣ. ಹೌ ಈಸ್ ಯುವರ್ ಫ್ಯಾಮಿಲಿ, ಡಿಯರ್ ಫ್ರೆಂಡ್? ಮೈ ಫ್ಯಾಮಿಲಿ. ಓಪನ್ ಹಾರ್ಟ್, ಓಪನ್ ಹ್ಯಾಂಡ್, ಓಪನ್ ಡೋರ್. ತೆರೆದ ಕೈ, ತೆರೆದ ಹೃದಯ, ತೆರೆದ ಬಾಗಿಲಿರಲಿ. ಪ್ರಾರ್ಥನೆ ಮಾಡೋಣ. ಲೆಟ್ ಅಸ್ ಪ್ರೇ. ಡಿಯರ್ ಗಾಡ್, these are some of the hard teachings that we have heard from St. Paul. The man went through all this. He gave away everything, but he didn't lose. He had everything. Where did he learn it from? Of course, he learned it from Jesus Christ. Because Jesus Christ gave his own life with everything that he had. But he didn't lose anything. He gained because you raised him up from the dead. ನಮ್ಮ ತಂದೆಯಾದ ದೇವರೇ, ಪೌಲನಿಂದ ನಾವು ಕೆಲವು ಕಷ್ಟಕರವಾದ ಬೋಧನೆಗಳನ್ನು ಕೇಳಿದ್ದೇವೆ. ಪೌಲನು ಎಲ್ಲವನ್ನು ಅನುಭವಿಸಿದ, ಸಂತೃಪ್ತಿಯಲ್ಲಿಯೂ ಸಂಕಷ್ಟದಲ್ಲಿಯೂ ನೀನು ಆತನ ಕೈ ಬಿಡಲಿಲ್ಲ. ಸಕಲವನ್ನು ಕೊಟ್ಟಾಗ್ಯೂ ಆತನ ನನಗೆ ನೀನು ಏನೂ ಬರಿದು ಮಾಡಲಿಲ್ಲ. ಎಲ್ಲಿಂದ ಕಲಿತ ಆತ? ನಿನ್ನ ಜೀವನದಲ್ಲಿ ಪ್ರಭುವಾದ ಯೇಸು ಕ್ರಿಸ್ತನು ನೀನು ಆತನಿಗೆ ಕಲಿಸಿಕೊಟ್ಟದ್ದು. ತನಗೆ ಇದ್ದದ್ದೆಲ್ಲವನ್ನು ಕೊಟ್ಟಾಗ್ಯೂ, ಕಡೆಗೆ ಸ್ವಾಮಿ ತನ್ನ ಪ್ರಾಣವನ್ನು ಕೊಟ್ಟಾಗ್ಯೂ ದೇವರು ಆತನನ್ನು ಎಬ್ಬಿಸಿದ ಕಾರಣ, ಪುನರುತ್ಥಿತನಾಗಿ ಮಾಡಿದ ಕಾರಣ ಸರ್ವಸ್ವವನ್ನು ಉಳಿಸಿಕೊಂಡ. ಕ್ರೈಸ್ತ ಮನೆಗಳು ಸ್ವಾರ್ಥತೆ ಇಲ್ಲದ ಮನೆಗಳಾಗಿ, ಕ್ರೈಸ್ತ ಮನೆಗಳು ಅತಿಥಿ ಸತ್ಕಾರದ ಮನೆಗಳಾಗಿರುವಂತೆ, ತೆರೆದ ಬಾಗಿಲು, ತೆರೆದ ಹೃದಯ, ತೆರೆದ ಕೈಗಳಿರುವಂತೆ ಸಹಾಯ ಮಾಡು. ಲೆಟ್ ಅವರ್ ಹೋಮ್ಸ್ ಬಿ ಹೋಮ್ಸ್ ವಿಚ್ ಆರ್ ಹಾಸ್ಪಿಟಬಲ್, ಹೋಮ್ಸ್ ಆಫ್ ಅನ್ಸೆಲ್ಫಿಶ್ನೆಸ್, ಹೋಮ್ಸ್ ಆಫ್ ಫೇತ್, ವಿತ್ ಅನ್ ಓಪನ್ ಡೋರ್, ಓಪನ್ ಹ್ಯಾಂಡ್ and open heart. May this be true of each one of our lives and our families. We give you thanks. In Jesus' precious name we pray. Amen. Prana Priya, Ati Priya, Nanna Yesu Rakshaka, Ninna Nambi Bittu Bhaya Baruve Sahayaka, Nannadellavu Nannadellavu Nannadella Prana Priya Opikoduve.
love and trust in His presence daily live. I surrender all. I surrender all to Thee, my blessed Savior. I surrender all. Oh, to Jesus I surrender, Lord. I give myself to Thee. Fill me with Thy love and power. Let Thy blessing fall on